ಭಾರತೀಯ ಸಂಸ್ಕೃತಿಯಲ್ಲಿ ಪರ್ವಕಾಲಗಳು ಕೇವಲ ಋತು ಬದಲಾವಣೆಯ ಸೂಚಕಗಳಲ್ಲ, ಅವು ಜೀವನದ ತತ್ವಗಳನ್ನು ಮನನ ಮಾಡಿಕೊಳ್ಳುವ ಆತ್ಮೀಯ ಅವಕಾಶಗಳಾಗಿವೆ. ಅಂತಹ ಮಹತ್ವದ ಪರ್ವಗಳಲ್ಲಿ ಉತ್ತರಾಯಣವೂ ಒಂದು. ಸೂರ್ಯನು ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ಪ್ರವೇಶಿಸುವ ಈ ಸಮಯವನ್ನು ಶುಭಕಾಲವೆಂದು ಪರಿಗಣಿಸಲಾಗುತ್ತದೆ. ಈ ಪರ್ವಕಾಲದಲ್ಲಿ ಸಾಮಾನ್ಯವಾಗಿ ಲಕ್ಷ್ಮೀ ದೇವಿಯನ್ನು ಆರಾಧಿಸುವ ಪದ್ಧತಿ ನಮ್ಮಲ್ಲಿ ಪ್ರಚಲಿತವಾಗಿದೆ. ಈ ಆರಾಧನೆಯ ಹಿಂದಿನ ಅರ್ಥ, ತತ್ವ ಮತ್ತು ಸಂಸ್ಕಾರಗಳು ಅತ್ಯಂತ ಗಾಢವಾದವು. ಲಕ್ಷ್ಮೀ ದೇವಿಯನ್ನು ಉತ್ತರಾಯಣ ಪರ್ವದಲ್ಲಿ ಇಕ್ಷುದಂಡಿ ಎಂದು ಕರೆಯಲಾಗುತ್ತದೆ. ಇಕ್ಷು ಎಂದರೆ ಕಬ್ಬು ಮತ್ತು ದಂಡಿ ಎಂದರೆ ಹಿಡಿದಿರುವವಳು. ಅಂದರೆ ಕಬ್ಬನ್ನು ಹಿಡಿದಿರುವವಳು ಇಕ್ಷುದಂಡಿ ಲಕ್ಷ್ಮಿ. ಕಬ್ಬು ಸಿಹಿತನ, ಸಮೃದ್ಧಿ ಮತ್ತು ಪೋಷಣೆಯ ಪ್ರತೀಕವಾಗಿದೆ. ಅದು ಒಳಗಿನಿಂದ ಸಿಹಿಯಾಗಿರುವಂತೆ ಲಕ್ಷ್ಮಿಯ ಕೃಪೆಯು ಹೊರಗಿನ ವೈಭವಕ್ಕಿಂತ ಒಳಗಿನ ಸಮೃದ್ಧಿಯ ಸಂಕೇತವಾಗಿದೆ. ಈ ಕಾರಣದಿಂದಲೇ ಉತ್ತರಾಯಣದ ಸಂದರ್ಭದಲ್ಲಿ ಇಕ್ಷುದಂಡಿ ಲಕ್ಷ್ಮಿಯನ್ನು ಆರಾಧಿಸುವುದು ವಿಶೇಷ ಮಹತ್ವ ಹೊಂದಿದೆ. ಲಕ್ಷ್ಮಿ ಎಂಬ ಪದಕ್ಕೂ ಆಳವಾದ ಅರ್ಥವಿದೆ. ಶಾಸ್ತ್ರಗಳಲ್ಲಿ ಹೇಳುವಂತೆ ಲಕ್ಷ್ಯತಿ ಸರ್ವಂ ಸದಾ, ಅಂದರೆ ಯಾರು ಸರ್ವಕಾಲಕ್ಕೂ ಎಲ್ಲವನ್ನೂ ನೋಡುತ್ತಾಳೋ, ಗಮನಿಸುತ್ತಾಳೋ ಅವಳೇ ಲಕ್ಷ್ಮಿ. ಎಲ್ಲವನ್ನೂ ನೋಡುವವಳು ಎಂದರೆ ಯಾರನ್ನೂ ವಿಭೇದಿಸದ, ಸರ್ವರನ್ನೂ ಸಮಾನವಾಗಿ ನೋಡುವ ಶಕ್ತಿ. ಇಲ್ಲಿ ಲಕ್ಷ್ಮಿ ಎಂದರೆ ಕೇವಲ ಹಣ ಅಥವಾ ಬಂಗಾರವಲ್ಲ, ಅದು ಸಮಾನತೆ, ಸಮತೋಲನ ಮತ್ತು ಸರ್ವಸೌಹಾರ್ದದ ಪ್ರತೀಕವಾಗಿದೆ. ಈ ತತ್ವದ ಪ್ರತಿಫಲವೇ ನಮ್ಮಲ್ಲಿ ಎಳ್ಳು ಬೆಲ್ಲ ಹಂಚುವ ಸಂಪ್ರದಾಯ. ಎಳ್ಳಿನಲ್ಲಿ ಲಕ್ಷ್ಮೀ ವಾಸವಿರುತ್ತದೆ ಎಂಬ ನಂಬಿಕೆ ನಮ್ಮ ಸಂಸ್ಕೃತಿಯಲ್ಲಿದೆ. ಎಳ್ಳು ಪವಿತ್ರ, ಔಷಧೀಯ ಹಾಗೂ ದಾನಕ್ಕೆ ಯೋಗ್ಯವಾದ ಪದಾರ್ಥವೆಂದು ಪರಿಗಣಿಸಲಾಗಿದೆ. ಎಳ್ಳನ್ನು ಹಂಚುವುದು ಅಂದರೆ ಸಂಪತ್ತನ್ನು ಹಂಚಿದಂತೆ. ಆದರೆ ಇಲ್ಲಿ ಸಂಪತ್ತು ಎಂದರೆ ಕೇವಲ ದ್ರವ್ಯವಲ್ಲ, ಸಿಹಿಯಾದ ಮಾತು, ಸ್ನೇಹಭಾವ, ಒಗ್ಗಟ್ಟು ಮತ್ತು ಪರಸ್ಪರ ಗೌರವವು ಅದರಲ್ಲಿ ಸೇರಿವೆ. ಬೆಲ್ಲ ಕಬ್ಬಿನಿಂದಲೇ ಉತ್ಪತ್ತಿಯಾಗುತ್ತದೆ. ಇಕ್ಷುದಂಡಿಯಾದ ಲಕ್ಷ್ಮಿಯ ಕೈಯಲ್ಲಿರುವ ಕಬ್ಬಿನಿಂದ ಬಂದ ಸಿಹಿತನವೇ ಬೆಲ್ಲ. ಆದ್ದರಿಂದ ಎಳ್ಳು ಮತ್ತು ಬೆಲ್ಲವನ್ನು ಸೇರಿಸಿ ಹಂಚುವ ಪದ್ಧತಿ ರೂಪುಗೊಂಡಿದೆ. ಎಳ್ಳಿನ ಪವಿತ್ರತೆ ಮತ್ತು ಬೆಲ್ಲದ ಸಿಹಿತನ ಒಂದಾಗಿ ಜೀವನದಲ್ಲಿ ಕಠಿಣತೆ ಮತ್ತು ಸೌಮ್ಯತೆ ಎರಡೂ ಸಮತೋಲನದಲ್ಲಿ ಇರಲಿ ಎಂಬ ಸಂದೇಶವನ್ನು ನೀಡುತ್ತದೆ. ಇನ್ನೊಂದು ಪ್ರಮುಖ ತತ್ವವೆಂದರೆ ಲಕ್ಷ್ಮಿ ಎಂದಿಗೂ ಒಂದೇ ಕಡೆ ನಿಲ್ಲುವವಳಲ್ಲ. ಆಕೆ ಚಲಿಸುವ ಶಕ್ತಿ. ಅವಳನ್ನು ಹಿಡಿದುಕೊಳ್ಳಬೇಕೆಂದರೆ ಹಂಚಬೇಕು. ಈ ಕಾರಣಕ್ಕಾಗಿಯೇ ಲಕ್ಷ್ಮಿಯನ್ನು ಎಲ್ಲರಿಗೂ ಸಮರ್ಪಿಸಿ ಇತರರಲ್ಲೂ ಸಂಪತ್ತು, ಸೌಭಾಗ್ಯ ಮತ್ತು ಸಂತೋಷ ವೃದ್ಧಿಯಾಗಲಿ ಎಂದು ಆಶಿಸುವ ಕ್ರಮ ನಮ್ಮ ಸಂಪ್ರದಾಯದಲ್ಲಿ ಬಂದಿದೆ. ಎಳ್ಳು ಬೆಲ್ಲ ಹಂಚುವ ಮೂಲಕ ನಾವು ನನ್ನಲ್ಲಿರುವ ಸೌಭಾಗ್ಯ ನಿನ್ನಲ್ಲೂ ವೃದ್ಧಿಯಾಗಲಿ ಎಂಬ ಮೌನ ಪ್ರಾರ್ಥನೆಯನ್ನು ಮಾಡುತ್ತೇವೆ. ಹೀಗಾಗಿ ಉತ್ತರಾಯಣ ಪರ್ವದಲ್ಲಿ ಎಳ್ಳು ಬೆಲ್ಲ ಹಂಚುವುದು ಕೇವಲ ಒಂದು ಆಚರಣೆ ಅಲ್ಲ, ಅದು ದಾನ, ಸಮಾನತೆ, ಸಿಹಿಯಾದ ಸಂಬಂಧ ಮತ್ತು ಚಲಿಸುವ ಸಂಪತ್ತಿನ ತತ್ವವನ್ನು ಸಾರುವ ಸಂಸ್ಕಾರವಾಗಿದೆ. ಇಂತಹ ಆಚರಣೆಗಳ ಮೂಲಕ ನಮ್ಮ ಹಿರಿಯರು ಜೀವನವನ್ನು ಕೇವಲ ಭೋಗದ ದೃಷ್ಟಿಯಿಂದ ಅಲ್ಲ, ಹಂಚಿಕೆಯ ದೃಷ್ಟಿಯಿಂದ ನೋಡಲು ನಮಗೆ ಕಲಿಸಿದ್ದಾರೆ. ಇದೇ ಭಾರತೀಯ ಸಂಸ್ಕೃತಿಯ ಮಹತ್ವ ಮತ್ತು ಆಳ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಆಹಾರ ಪದ್ಧತಿ ಕೇವಲ ಹೊಟ್ಟೆ ತುಂಬಿಸುವ ಕ್ರಿಯೆಯಲ್ಲ, ಅದು ದೇಹ, ಮನಸ್ಸು ಮತ್ತು ಜೀವನ ಶೈಲಿಯನ್ನು ಸಮತೋಲನದಲ್ಲಿ ಇಡುವ ವಿಜ್ಞಾನವಾಗಿದೆ. ನಮ್ಮ ಹಿರಿಯರು ಪಾಲಿಸಿಕೊಂಡು ಬಂದ ಅನೇಕ ಆಚರಣೆಗಳು ಇಂದು ವೈಜ್ಞಾನಿಕ ದೃಷ್ಟಿಯಿಂದಲೂ ಸತ್ಯವೆಂದು ಸಾಬೀತಾಗುತ್ತಿವೆ. ಅಂತಹ ಒಂದು ಮಹತ್ವದ ಸಂಪ್ರದಾಯವೆಂದರೆ ಊಟ ಮುಗಿಸಿದ ನಂತರ ಸ್ವಲ್ಪ ಬೆಲ್ಲವನ್ನು ಬಾಯಿಗಿಡುವುದು. ಇದು ಸುಮ್ಮನೆ ಸಿಹಿಗಾಗಿ ಮಾಡುತ್ತಿದ್ದ ಕೆಲಸವಲ್ಲ, ಅದರ ಹಿಂದೆ ಆಳವಾದ ಆರೋಗ್ಯ ತತ್ವ ಅಡಗಿದೆ. ಸಾಮಾನ್ಯವಾಗಿ ಜನರು ಊಟವಾದ ಮೇಲೆ ಬೆಲ್ಲ ತಿನ್ನುತ್ತಾರೆ, ಆದರೆ ಅದೇಕೆ ಎಂಬ ಪ್ರಶ್ನೆಗೆ ಬಹುಮಂದಿಗೆ ಸ್ಪಷ್ಟ ಉತ್ತರ ಗೊತ್ತಿಲ್ಲ. ವಿಶೇಷವಾಗಿ ಚಳಿಗಾಲದಲ್ಲಿ ಬೆಲ್ಲ ಸೇವಿಸುವುದು ದೇಹಕ್ಕೆ ಬಹುಮಟ್ಟಿನ ಲಾಭವನ್ನು ನೀಡುತ್ತದೆ.
ಬೆಲ್ಲದಲ್ಲಿ ಇರುವ ವಿಟಮಿನ್ಗಳು, ಲವಣಗಳು ಮತ್ತು ಖನಿಜಾಂಶಗಳು ಜೀರ್ಣಕ್ರಿಯೆಗೆ ನೆರವಾಗಿ ದೇಹದ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತವೆ. ಜೊತೆಗೆ ದೇಹವನ್ನು ಸಹಜವಾಗಿ ಬೆಚ್ಚಗಿಡುವ ಗುಣವೂ ಬೆಲ್ಲಕ್ಕಿದೆ. ಶೀತ, ಕೆಮ್ಮು, ಜ್ವರದಂತಹ ಸಮಸ್ಯೆಗಳನ್ನು ಕಡಿಮೆ ಮಾಡುವುದರ ಜೊತೆಗೆ ದೇಹದ ಉಷ್ಣತೆಯನ್ನು ಸಮತೋಲನದಲ್ಲಿಡುತ್ತದೆ. ಇದೇ ಕಾರಣದಿಂದಲೇ ಭಾರತದಲ್ಲಿ ಬೆಲ್ಲವನ್ನು ಸಹಜ ಸಿಹಿ ಎಂದು ಗೌರವದಿಂದ ಕಾಣಲಾಗುತ್ತದೆ. ಮೊದಲನೆಯದಾಗಿ, ಮಲಬದ್ಧತೆಯಿಂದ ರಕ್ಷಣೆ ಬೆಲ್ಲದ ಪ್ರಮುಖ ಲಾಭವಾಗಿದೆ. ಊಟದ ನಂತರ ಸ್ವಲ್ಪ ಬೆಲ್ಲ ಸೇವಿಸುವುದರಿಂದ ಜೀರ್ಣಕ್ರಿಯೆಗೆ ಸಹಾಯ ಮಾಡುವ ಎಂಜೈಮ್ಗಳು ಸಕ್ರಿಯಗೊಳ್ಳುತ್ತವೆ. ಇದರಿಂದ ಜಠರದ ಚಲನೆ ಸರಾಗವಾಗಿ ನಡೆಯುತ್ತದೆ ಮತ್ತು ಮಲಬದ್ಧತೆ ಸಮಸ್ಯೆ ದೂರವಾಗುತ್ತದೆ. ನಮ್ಮ ಹಿರಿಯರು ಭಾರಿ ಊಟದ ನಂತರ ಬೆಲ್ಲ ತಿನ್ನಲು ಹೇಳುತ್ತಿದ್ದದ್ದು ಇದೇ ಕಾರಣಕ್ಕೆ. ಮೂತ್ರಪಿಂಡಗಳ ಆರೋಗ್ಯಕ್ಕೂ ಬೆಲ್ಲ ಬಹಳ ಉಪಯುಕ್ತ. ಬೆಲ್ಲವು ದೇಹದಲ್ಲಿ ಸಂಗ್ರಹವಾಗಿರುವ ವಿಷಕಾರಿ ರಾಸಾಯನಿಕಗಳನ್ನು ಹೊರಹಾಕಲು ಸಹಾಯ ಮಾಡುತ್ತದೆ. ದೇಹವನ್ನು ಸಹಜವಾಗಿ ಡಿಟಾಕ್ಸ್ ಮಾಡುವ ಗುಣ ಬೆಲ್ಲಕ್ಕಿರುವುದರಿಂದ ಮೂತ್ರಪಿಂಡಗಳು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತವೆ. ಶೀತ, ಕೆಮ್ಮು ಮತ್ತು ಜ್ವರದ ಲಕ್ಷಣಗಳಿಗೆ ಬೆಲ್ಲ ಉತ್ತಮ ಮನೆಮದ್ದು. ಬಿಸಿ ನೀರಿನಲ್ಲಿ ಬೆಲ್ಲ ಬೆರೆಸಿ ಕುಡಿಯುವುದರಿಂದ ಅಥವಾ ಚಹಾದಲ್ಲಿ ಸಕ್ಕರೆ ಬದಲು ಬೆಲ್ಲ ಬಳಸುವುದರಿಂದ ಕಫ ಕರಗುತ್ತದೆ. ಇದರಿಂದ ಉಸಿರಾಟ ಸುಗಮವಾಗುತ್ತದೆ ಮತ್ತು ಶೀತದ ತೀವ್ರತೆ ಕಡಿಮೆಯಾಗುತ್ತದೆ. ರಕ್ತ ಶುದ್ಧೀಕರಣ ಬೆಲ್ಲದ ಅತಿ ಪ್ರಸಿದ್ಧ ಲಾಭಗಳಲ್ಲಿ ಒಂದು. ನಿತ್ಯವೂ ಸೀಮಿತ ಪ್ರಮಾಣದಲ್ಲಿ ಬೆಲ್ಲ ಸೇವಿಸಿದರೆ ರಕ್ತ ಶುದ್ಧವಾಗಿದ್ದು ದೇಹ ಆರೋಗ್ಯವಾಗಿರಲು ನೆರವಾಗುತ್ತದೆ. ಇದರಿಂದ ಚರ್ಮದ ಆರೋಗ್ಯವೂ ಉತ್ತಮವಾಗುತ್ತದೆ. ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಲ್ಲಿ ಬೆಲ್ಲದ ಪಾತ್ರ ಬಹುಮುಖ್ಯ. ಇದರಲ್ಲಿ ಇರುವ ಆಂಟಿ ಆಕ್ಸಿಡೆಂಟ್ಗಳು ಹಾಗೂ ಸತು, ಸೆಲೆನಿಯಂ ಮೊದಲಾದ ಲವಣಗಳು ದೇಹವನ್ನು ಸ್ವತಂತ್ರ ಕಣಗಳ ಹಾನಿಯಿಂದ ರಕ್ಷಿಸುತ್ತವೆ. ಸೋಂಕುಗಳ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತವೆ. ಜೊತೆಗೆ ರಕ್ತದಲ್ಲಿ ಹಿಮೋಗ್ಲೋಬಿನ್ ಪ್ರಮಾಣ ಹೆಚ್ಚಿಸಲು ಬೆಲ್ಲ ಸಹಕಾರಿ. ಬೆಲ್ಲವನ್ನು ಒಂದು ಸಹಜ ದೇಹ ಶುದ್ಧೀಕರಣ ಸಾಧನ ಎಂದೇ ಹೇಳಬಹುದು. ಶ್ವಾಸಕೋಶ, ಶ್ವಾಸನಾಳ, ಹೊಟ್ಟೆ, ಕರುಳು ಮತ್ತು ಅನ್ನನಾಳವನ್ನು ಸ್ವಚ್ಛಗೊಳಿಸುವ ಗುಣ ಇದಕ್ಕಿದೆ. ಅತಿ ಮಾಲಿನ್ಯವಿರುವ ಪ್ರದೇಶಗಳಲ್ಲಿ ಕೆಲಸ ಮಾಡುವವರಿಗೆ ಬೆಲ್ಲ ಸೇವಿಸುವುದು ಬಹಳ ಉಪಯುಕ್ತ. ಮಹಿಳೆಯರ ಆರೋಗ್ಯದಲ್ಲಿಯೂ ಬೆಲ್ಲ ಮಹತ್ವದ ಪಾತ್ರ ವಹಿಸುತ್ತದೆ. ಋತುಸ್ರಾವದ ಸಮಯದಲ್ಲಿ ಉಂಟಾಗುವ ನೋವು, ಅಸಹನೆ ಮತ್ತು ಮನೋಭಾವದ ಬದಲಾವಣೆಗಳಿಗೆ ಬೆಲ್ಲ ಉಪಶಮನ ನೀಡುತ್ತದೆ. ಇದು ಎಂಡೋರ್ಫಿನ್ಗಳ ಬಿಡುಗಡೆಯನ್ನು ಉತ್ತೇಜಿಸಿ ದೇಹಕ್ಕೆ ಆರಾಮ ನೀಡುತ್ತದೆ. ಪಿಎಂಎಸ್ ಸಮಸ್ಯೆಗಳಿಗೆ ಸಹ ಬೆಲ್ಲ ಉತ್ತಮ. ಅನಿಮಿಯಾ ಸಮಸ್ಯೆಯಿಂದ ರಕ್ಷಿಸುವಲ್ಲಿ ಬೆಲ್ಲ ಬಹಳ ಪರಿಣಾಮಕಾರಿ. ಇದರಲ್ಲಿ ಇರುವ ಕಬ್ಬಿಣ ಮತ್ತು ಫೋಲೇಟ್ ರಕ್ತಕಣಗಳ ಉತ್ಪಾದನೆಯನ್ನು ಉತ್ತೇಜಿಸುತ್ತವೆ. ಗರ್ಭಿಣಿಯರಿಗೆ ಇದು ವಿಶೇಷವಾಗಿ ಲಾಭಕಾರಿ. ಕರುಳಿನ ಆರೋಗ್ಯಕ್ಕೆ ಬೆಲ್ಲ ಉತ್ತಮ, ಏಕೆಂದರೆ ಇದರಲ್ಲಿ ಮೆಗ್ನೀಷಿಯಂ ಅಧಿಕ ಪ್ರಮಾಣದಲ್ಲಿದೆ. ಇದು ಕರುಳಿನ ಚಲನವಲನ ಸರಾಗವಾಗಲು ಸಹಾಯ ಮಾಡುತ್ತದೆ. ಬೆಲ್ಲ ದೇಹದ ಉಷ್ಣತೆಯನ್ನು ಸಮತೋಲನದಲ್ಲಿಡುತ್ತದೆ. ಬೇಸಿಗೆಯಲ್ಲಿ ಬೆಲ್ಲದ ನೀರು ಕುಡಿಯುವುದರಿಂದ ದೇಹ ತಂಪಾಗುತ್ತದೆ ಮತ್ತು ಚಳಿಗಾಲದಲ್ಲಿ ದೇಹವನ್ನು ಬೆಚ್ಚಗಿಡುತ್ತದೆ. ಇದು ಅದರ ವಿಶಿಷ್ಟ ಗುಣ. ರಕ್ತದೊತ್ತಡ ನಿಯಂತ್ರಣಕ್ಕೂ ಬೆಲ್ಲ ಸಹಾಯಕ. ಪೊಟ್ಯಾಷಿಯಂ ಮತ್ತು ಸೋಡಿಯಂ ಅಂಶಗಳು ದೇಹದ ಆಮ್ಲೀಯತೆಯನ್ನು ನಿಯಂತ್ರಿಸಿ ರಕ್ತದೊತ್ತಡವನ್ನು ಸಮತೋಲನದಲ್ಲಿಡುತ್ತವೆ. ಶ್ವಾಸಕೋಶ ಸಂಬಂಧಿ ಸಮಸ್ಯೆಗಳಾದ ಆಸ್ತಮಾ ಮತ್ತು ಬ್ರೋನ್ಕೈಟಿಸ್ಗಳಿಗೆ ಬೆಲ್ಲ ಸಹಕಾರಿ. ಎಳ್ಳಿನ ಜೊತೆಗೆ ಬೆಲ್ಲ ಸೇವಿಸಿದರೆ ಶ್ವಾಸಕೋಶದ ಆರೋಗ್ಯ ಇನ್ನಷ್ಟು ಉತ್ತಮವಾಗುತ್ತದೆ. ಸಂಧಿ ನೋವು ಮತ್ತು ಮೂಳೆಗಳ ಬಲವರ್ಧನೆಗೆ ಬೆಲ್ಲ ಉತ್ತಮ. ಶುಂಠಿಯ ಜೊತೆಗೆ ಸೇವಿಸಿದರೆ ನೋವು ಕಡಿಮೆಯಾಗುತ್ತದೆ ಮತ್ತು ಮೂಳೆಗಳಿಗೆ ಪೋಷಣೆ ಸಿಗುತ್ತದೆ. ತೂಕ ಇಳಿಸಲು ಬಯಸುವವರಿಗೆ ಕೂಡ ಬೆಲ್ಲ ಸಹಾಯಕ. ಇದು ಚಯಾಪಚಯ ಕ್ರಿಯೆಯನ್ನು ಸುಧಾರಿಸಿ ಎಲೆಕ್ಟ್ರೋಲೈಟ್ ಸಮತೋಲನವನ್ನು ಕಾಪಾಡುತ್ತದೆ. ಹೀಗಾಗಿ ತೂಕ ಇಳಿಸುವ ಪ್ರಯತ್ನಕ್ಕೆ ಬೆಲ್ಲ ಉತ್ತಮ ಪೂರಕ. ಕೊನೆಗೆ ಬೆಲ್ಲ ಒಂದು ದೀರ್ಘಕಾಲದ ಶಕ್ತಿಯ ಮೂಲ.
ಸಕ್ಕರೆ ತಕ್ಷಣ ಶಕ್ತಿ ಕೊಟ್ಟರೂ ಬೇಗ ಸುಸ್ತು ತರಬಹುದು, ಆದರೆ ಬೆಲ್ಲ ದೇಹಕ್ಕೆ ನಿಧಾನವಾಗಿ ಶಕ್ತಿ ನೀಡುತ್ತದೆ. ರಕ್ತದಲ್ಲಿ ಸಕ್ಕರೆ ಪ್ರಮಾಣವನ್ನು ಏಕಾಏಕಿ ಏರಿಸದೆ ಶಕ್ತಿಯನ್ನು ನಿರಂತರವಾಗಿ ಒದಗಿಸುತ್ತದೆ. ಹೀಗಾಗಿ ನಮ್ಮ ಹಿರಿಯರು ಊಟದ ನಂತರ ಬೆಲ್ಲ ಬಾಯಿಗಿಡುವಂತೆ ಹೇಳುತ್ತಿದ್ದದ್ದು ಅಜ್ಞಾನದಿಂದಲ್ಲ, ಅದು ದೇಹದ ಆರೋಗ್ಯ, ಜೀರ್ಣಕ್ರಿಯೆ ಮತ್ತು ದೀರ್ಘಾಯುಷ್ಯವನ್ನು ಗಮನದಲ್ಲಿಟ್ಟುಕೊಂಡ ವೈಜ್ಞಾನಿಕ ಸಂಪ್ರದಾಯ. ಇಂತಹ ಸಹಜ ಆಹಾರ ಪದ್ಧತಿಗಳನ್ನು ನಾವು ಮತ್ತೆ ಜೀವನದಲ್ಲಿ ಅಳವಡಿಸಿಕೊಂಡರೆ ಆರೋಗ್ಯವೇ ನಮ್ಮ ಆಸ್ತಿಯಾಗುತ್ತದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.